ದಾನಶೂರ ಕರ್ಣ ಅಂತ ಸುಮ್ಮನೆ ಕರೀತಾರ ಕರ್ಣನ್ನ. ಕೃಷ್ಣನೇ ಪ್ರೂವ್ ಮಾಡಿದ್ದಾನೆ ಕರ್ಣ ಎಂಥ ಉದಾರಿ, ಕೊಡೋದ್ರಲ್ಲಿ ಎಂಥ ಮನುಷ್ಯ ಅಂತ ಹೇಳಿ. ಒಂದು ಸಾರಿ ಅರ್ಜುನ ಮತ್ತು ಶ್ರೀಕೃಷ್ಣ ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಕೃಷ್ಣ ಕರ್ಣನನ್ನು ಹೊಗಳ್ತಾ ಇರ್ತಾನೆ. ಅರ್ಜುನನಿಗೆ ಕೋಪ ಬಂದು, ಧರ್ಮರಾಯನಿಗೆ ಮೀರಿದ್ದ ಉದಾರಿ ಯಾರೂ ಇಲ್ಲ, ನೀನು ಧರ್ಮರಾಯನನ್ನು ಹೊಗಳೋದು ಬಿಟ್ಟು ಆ ಕರ್ಣನನ್ನು ಹೊಗಳ್ತಾ ಇದೆಯಲ್ಲ ಅಂತ ಹೇಳಿ ಕೋಪದಿಂದ ಹೇಳ್ತಾನೆ. ಆ ಕ್ಷಣಕ್ಕೆ ಕೃಷ್ಣ ಸುಮ್ಮನೆ ಆಗ್ತಾನೆ. ಅದಾದಮೇಲಿಂದ ಕೃಷ್ಣ ಅರ್ಜುನನನ್ನ ಕರ್ಕೊಂಡು ಧರ್ಮರಾಯನ ಮನೆಗೆ ಕರ್ಕೊಂಡು ಹೋಗ್ತಾನೆ ಬ್ರಾಹ್ಮಣನ ವೇಷದಲ್ಲಿ. ಬಂದಿರುವಂಥ ಬ್ರಾಹ್ಮಣರನ್ನ ಧರ್ಮರಾಯ ತುಂಬು ಮನಸ್ಸಿನಿಂದಲೇ ಒಳಗೆ ಕರ್ಕೊತಾನೆ. ನನ್ನಿಂದ ಏನು ಸಹಾಯ ಆಗಬೇಕಿತ್ತು ಅಂತ ಹೇಳಿ ಕೇಳ್ತಾನೆ. ಆಗ ಕೃಷ್ಣ, ನಮಗೆ ಒಣಗಿರೋ ಅಂಥ ಗಂಧದ ಸೌದೆ ಬೇಕಿತ್ತು, ನಿಮ್ಮಿಂದ ಏನಾದರೂ ಸಹಾಯ ಆಗ್ಬೋದಾ ಅಂತ ಹೇಳಿ ಕೇಳ್ತಾನೆ. ಧರ್ಮರಾಯನ ಮನಸ್ಸಲ್ಲಿ ಏನೋ ಪ್ರಶ್ನೆ ಬಂದಿರೋ ರೀತಿ ಸರಿ ಆಯಿತು ಅಂತ ಹೇಳಿ ಸೇವಕರನ್ನ ಕಾಡಿಗೆ ಕಳಿಸ್ತಾನೆ. ಮಳೆಗಾಲ ಆಗಿರೋದ್ರಿಂದ ಎಲ್ಲೂ ಅವ್ರಿಗೆ ಒಣಗಿರೋದಂತಹ ಗಂಧದ ಸೌದೆ ಸಿಗಲ್ಲ. ಹಾಗಾಗಿ ಅವರು ಬರಿಗೈಲೇ ವಾಪಸ್ ಬರ್ತಾರೆ. ಆಗ ಧರ್ಮರಾಯ, ದಯವಿಟ್ಟು ಕ್ಷಮಿಸಿ, ಮಳೆಗಾಲ ಆಗಿರೋದ್ರಿಂದ ಎಲ್ಲೂ ಒಣಗಿರೋಂಥ ಸೌದೆ ಸಿಗ್ತಾ ಇಲ್ಲ, ನಿಮಗೆ ನನ್ನಿಂದ ಬೇರೆ ಏನಾದರೂ ಸಹಾಯ ಆಗ್ಬೋದಾ ಅಂತ ಕೇಳ್ತಾನೆ. ಆಗ ಕೃಷ್ಣ, ನಮಗೆ ಗಂಧದ ಸೌದೆ ಬಿಟ್ಟು ಬೇರೆ ಏನೂ ನಿರೀಕ್ಷೆ ಇರಲಿಲ್ಲ, ನಾವು ಮತ್ಯಾವಾಗಾದರೂ ಬರ್ತೀವಿ ಅಂತ ಹೇಳಿ ಹೋಗ್ತಾನೆ. ಇದೇ ಸಹಾಯನ ಕೃಷ್ಣ ಕರ್ಣನ ಹತ್ರ ಕೇಳಿದಾಗ ಕರ್ಣ ಯಾವ ರೀತಿ ಸಹಾಯ ಮಾಡ್ದ? ನಿಮ್ಗೇನಾದರೂ ಐಡಿಯಾ ಇದೆಯಾ? ಕಾಮೆಂಟ್ ಮಾಡಿ.